ಅಧಿಕಾರ ವ್ಯಾಪ್ತಿಯನ್ನು ಸಂವಿಧಾನ ಪ್ರತಿಬಂಧಿಸುತ್ತದೆಯೇ? ಪ್ರತಿಯೊಂದಕ್ಕೂ ಪ್ರಶ್ನೆ ಮಾಡುವಂಥದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಕ್ಕೆ ವ್ಯಾಜ್ಯಗಳನ್ನು ಇತ್ಯರ್ಥ ಮಾಡುವಲ್ಲ. ಸುಪ್ರೀಂ ಕೋರ್ಟ್ ಹೊಂದಿರುವ ಅಧಿಕಾರ ವ್ಯಾಪ್ತಿಯನ್ನು ಸಂವಿಧಾನ ಪ್ರತಿಬಂಧಿಸುತ್ತದೆ. ಇವರೇನು ಮಾಡ್ತಾರೆ, ಇದನ್ನು ಪ್ರತಿಬಂಧನೆ ಮಾಡ್ತಿದ್ರು ಸಂವಿಧಾನ. ಹೀಗೆ ಒಂದು 14 ಪ್ರಶ್ನೆ ಇಟ್ಟಿದ್ದಾರೆ. ಭಾಳ ಬುದ್ಧಿವಂತಿಕೆಯಿಂದ ಮಾಡಿದಂಥ ಪ್ರಶ್ನೆಗಳು. ಇದೊಂದು ರೀತಿಯಿಂದ ಏನಪ್ಪ ಅಂತಂದರೆ, ಸಂಸದೀಯ ವ್ಯವಸ್ಥೆಗೆ ಪ್ಲಸ್ ಹೋದ ಮೈನಸ್ ಹೋದ. ಪ್ಲಸ್ ಏನಪ್ಪ ಅಂತಂದ್ರೆ, ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಹುಡುಕೋದ್ರಿಂದ ಇನ್ನಷ್ಟು ಈ ವಿಷಯ ಮುಂದಕ್ಕೆ ಜಗ್ಗುವಂಥದ್ದು. ಕೇಂದ್ರದ ಹಿಡಿತಕ್ಕೆ ಈ ಒಂದು ಏನಪ್ಪ ಅಂದ್ರೆ ರಾಜ್ಯಗಳು ತರುವಂಥ ಒಂದು ಸೂಕ್ಷ್ಮ ಪ್ರಯತ್ನವೂ ಇಲ್ಲದ. ಅದೇ ಕಾಲಕ್ಕೆ ಈ ಪ್ರಶ್ನೆಗಳಿಂದಾಗೆ ಇದು ಸಂವಿಧಾನ ವ್ಯವಸ್ಥೆ, ನಮ್ಮ ಸಂವಿಧಾನದ ಈ ಸಂಸದೀಯ ವ್ಯವಸ್ಥೆಗೆ ಪೆಟ್ಟು ಕೊಡ್ತದಲ್ಲ ಅನ್ನುವಂಥದ್ದು. ಯಾಕಂದ್ರೆ ಸಂಸದೀಯ ವ್ಯವಸ್ಥೆಯಲ್ಲಿ ಸಂಸದರು ಶಾಸಕರು ಮುಖ್ಯ ಆಗ್ತಾರೆ, ಕಾನೂನು ಮಾಡುವಲ್ಲ. ಅದನ್ನು ಪ್ರಶ್ನಿಸುವ ಹಕ್ಕು ಅಥವಾ ಅದರಲ್ಲಿ ದೋಷ ಸಂವಿಧಾನ ವಿರೋಧಿ ಇದ್ದರೆ ಪ್ರಶ್ನೆ ಮಾಡಲಿ, ಆ ನ್ಯಾಯಾಂಗಿಕ ಅದ. ಸಂವಿಧಾನ ವಿರೋಧಿ ಇಲ್ಲದೆ ಇದ್ದರೆ ಅನ್ನುವಂಥ ಮಾತುಗಳಿದ್ದಾವೆ. ಏನೂ ಇರಲಿ, ಈ ಚರ್ಚೆ ನಿಜವಾಗಿಯೂ ಪ್ಲಸ್ಸು ಮೈನಸ್ಸು ಮುಂದಿನ ದಿನದಲ್ಲೇ ಚರ್ಚೆ ಆಗುವಂಥದ್ದು. ಆದರೆ ಇಷ್ಟೊಂದು ವಿಷಯಗಳು ಮಾತ್ರ ಈ ಒಂದು ನಮ್ಮ ಕೇಂದ್ರ ಸರ್ಕಾರ ಒಂದು ಏನಪ್ಪ ಅಂದ್ರೆ ನೆಲೆಯಲ್ಲಿ ಇವೆಲ್ಲ ಬಂದಿದ್ದರಿಂದಾಗೆ ಇವುಗಳ ಬಗ್ಗೆ ಇವತ್ತು ಪ್ರಶ್ನೆ ಎತ್ತಾ ಇದ್ದಾರೆ. ಕೇಂದ್ರ ಇದ್ದು ತನ್ನ ಅಧಿಕಾರವನ್ನು ಗಟ್ಟಿಗೊಳಿಸ್ತಾ ಇದೆಯಾ, ರಾಷ್ಟ್ರಪತಿಯವರು ಹೆಚ್ಚಿದಂತೇಳಿ ಪತಿಯವರ ಅಂದರೆ ಅಧ್ಯಕ್ಷೀಯ ಪದ್ಧತಿಗೆ ದಾರಿ ಮಾಡ್ತಾ ಇದೆಯಾ, ಸಂಸದೀಯ ವ್ಯವಸ್ಥೆಯಿಂದ ಅಧ್ಯಕ್ಷೀಯ ವ್ಯವಸ್ಥೆಗೆ ಭಾಳ ಸೂಕ್ಷ್ಮವಾದ ವಿಷಯ ಮತ್ತೊಮ್ಮೆ ಚರ್ಚೆ ಮಾಡುವಂಥ ವಿಷಯ ಒಯ್ತಾ ಇದೆಯಾ? ಯಾಕೆಂದರೆ ಮೂಲತಃ BJPಯ ಮಂತ್ರಿ ಏನಪ್ಪ ಅಂದ್ರೆ ಅಧ್ಯಕ್ಷೀಯ ಪದ್ಧತಿ ಅಂತ ಹೆಚ್ಚು ಒಲವಿದ್ದನ್ನು ನಾವು ಅನೇಕ ಅವ್ರ ಹಿಂದಿನ ಒಂದು ವಿಚಾರಗಳನ್ನ ನೋಡಿದ್ದೇವೆ, ಗಮನಿಸಿದ್ದೇವೆ ಅಂತ ಹೇಳ್ತಾ, ಇದು ರಾಷ್ಟ್ರಪತಿಯವರು ನಮ್ಮ ನ್ಯಾಯಾಂಗಕ್ಕೆ ಎಸೆದಿರುವ ಸವಾಲುಗಳು. ಇದಕ್ಕೆ ಏನು ತಿಳ್ಕೊಳ್ಬೋದು? ಈಗಾಗಲೇ 5 ನ್ಯಾಯಾಧೀಶರ ಅದು ಪಂಚಪೀಠಕ್ಕೆ ಇದನ್ನು ವರ್ಗಾಯಿಸುವ ಎಲ್ಲ ಸಾಧ್ಯತೆಗಳಿದ್ದಾವೆ ಅಂತೇಳಿ ಕೇಳಿ ಬರ್ತಾಯಿದೆ. ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. 860 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯದ ಕೈಗಳಲ್ಲಿ ವಂದನೆಗಳು.